ರಾಷ್ಟ್ರಪತಿಗಳಾಗಲಿ ಮತ್ತು ರಾಜ್ಯಪಾಲರಾಗಲಿ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗವರ್ನರ್ಗಳಿದ್ದಾರಲ್ಲ, ನಾಮಿನೇಟೆಡ್ ದೇ ಆರ್ ನಾಟ್ ಎಲೆಕ್ಟೆಡ್ ಬೈ ದಿ ಎರಡನೇದು ಕಾನ್ಸ್ಟಿಟ್ಯೂಷನ್ನು ಹೆಡ್ಡು ಅವರು ರಾಷ್ಟ್ರಪತಿ ಮತ್ತು ಗವರ್ನರ್ ಸ್ಟೇಟ್ಗಳಲ್ಲಿ ಅವ್ರು ಕೆಲಸ ಮಾಡಬೇಕು ಅಷ್ಟೇ. ಬಟ್ ನಾವೆಲ್ಲ ಜನಗಳಿಂದ ಆಯ್ಕೆ ಆದವು, ನಾವು ಅಡ್ಮಿನಿಸ್ಟ್ರೇಷನ್ ಹೆಡ್, ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಸೊ ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಗವರ್ನರ್ ಇದೇ ಜಾಸ್ತಿಯಪ್ಪ ಗಲಾಟೆ. ನಿಮ್ದು ಅವ್ರ ಗಲಾಟೆ ಇರ್ತದೆ, ಅದಿದ್ದೇ ಇರ್ತದೆ. ನಿಮ್ದು ಗಲಾಟೆ ಜಾಸ್ತಿ ಸರ್. ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದು ಸರ್ ಇದ್ರ ವಿರುದ್ಧ. ಡಿಬೇಟ್ ಆಗಬೇಕು, ಇಡೀ ದೇಶದಲ್ಲಿ ಡಿಬೇಟ್ ಆಗಬೇಕು. ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನಲ್ಲಿ ತಲೆ ಹಾಕಬಾರ್ದು, ಯಾರೇ ರಾಜ್ಯ ತಲೆ ಹಾಕಿ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್. ಸಂವಿಧಾನದ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸ್ತಾ ಇದ್ದೀವಿ. ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಈ ರಾಜ್ಯದ 5 ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿತ್ತು ಇಡಿ ಮತ್ತೆ ಸಿಬಿಐ. ಇಡಿ ಸಿಬಿಐ ಆಪರೇಷನ್ ಇಡಿ ಸಿಬಿಐ ಕೇಂದ್ರದವರು ದುರ್ಬಳಕೆ ಮಾಡಬೇಕು ಅನ್ನೋ ಆರೋಪ ಇತ್ತಲ್ಲ. ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿವೆ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡೋದು ನಡೀತಾ ಇದೆ. ಸರ್, ಇವತ್ತು ಎಲ್ಲ ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೂರು ಕೂಡ. ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ಪಿ ಮುತ್ತಿಗೆ ಇಟ್ಕೊಂಡಿದೆ, ಎಲ್ಲ ಕಡೆಗೂ ಮಾಡ್ತಾ ಇದೆ. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾರೆ. ಈಗ ತಾಳಿ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಮಿಸ್ಯೂಸ್ ಆಗಿದೆ, ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ, ಅದು ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋದ್ರಾ ಇನ್ಸಿಡೆಂಟ್ನಲ್ಲಿ? ಆಗ ರಾಜೀನಾಮೆ ಕೊಟ್ಟರೆ ಇವರು. ಬಟ್ ಬಿಜೆಪಿ ಅವ್ರಿಗೆ ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಸಾನ್ ಬೇಲ್ FIR ಆಗಿ ಬೇಲ್ ಮೇಲೆ ಅವ್ರ ರಾಜೀನಾಮೆ ಅನೇಕ ರಾಜ್ಯಗಳಲ್ಲಿ ಅವ್ರು ಕೂಗ್ತಾರೆ ಬಿಡ್ರಿ, ನೀವ್ ಯಾಕೆ ಆ ಕಡೆ ಓದಿಲ್ಲ? ನಾನು ಹೇಳಿದ್ರೆ ನಂದು ನೀವು ಹೇಳಲಿಲ್ಲ. ಪ್ರಧಾನಿ ನಿಮ್ಮನ್ನ ಡಿಫೇಮ್ ಮಾಡ್ತಾ ಇದ್ದಾರೆ, ನಿಮ್ಮ ಸರ್ಕಾರನ ಬೇರೆ ರಾಜ್ಯಗಳಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋ, ದೇ ವಾಂಟೆಡ್ ಟು ಡಿಸ್ಟೆಬಿಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ. ಅವರು
ಆಪರೇಷನ್ ಕಮಲ ಮಾಡಕ್ ನೋಡಿದ್ರು, ಆಗ್ಲಿಲ್ಲ. ಯಾಕಂದ್ರೆ ನಾವು 136 ಜನ ಇದ್ದೀವಿ. ಹಿಂದೆ 2 ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ, 113 ಜನ ಗೆದ್ದಿದ್ರು ಅಂತ ಹೋರಾಟ ಆಗಿರುತ್ತೆ. ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ, ಲಾಯರ್ಗಳ ಮೂಲಕ ಫೈಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಲೋಕಾಯುಕ್ತವನ್ನು ಮುಚ್ಚಿದ್ದಕ್ಕೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಚೀನಿಲ್ಲ ನಾವು, ಅವರೇ ACB ರಚನೆ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು. ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ, ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಲಾಯರ್ಗಳಿದ್ದಾರೆ, ಲಾಯರ್ಗಳ ಮೂಲಕ ಫೈಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಲೋಕಾಯುಕ್ತವನ್ನು ಮುಚ್ಚಿದ್ದಕ್ಕೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಚೀನಿಲ್ಲ ನಾವು, ಅವರೇ ACB ರಚನೆ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು. ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ, ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ACB ಇದೆ. ಅಲ್ಲ ಅವರು ನೀವು ಎದುರಿದ್ದೀರಿ ಅಂತಾರೆ, ಎದುರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಕರ್ಮ ರಿಟರ್ನ್ಸ್. ನಾನು ಎದುರಿದ್ದೀನ ಈಗ? ಕೇಳ್ರಿ, ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ, ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡದೆ ಇರ್ತಕ್ಕಂಥ ಒಂದು ತೋರಿಸ್ಲಿ ನೋಡೋಣ. ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ತೋರಿಸ್ಲಿ. ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ, ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ, ಮಾಡಲ್ಲ. ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ, ಎಲ್ಲಿ ಗ್ಯಾರಂಟಿ ನಿಂತ್ಬಿಡುತ್ತೋ ಈ ತರ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ. ನೀವು ನಿಮ್ ಸಂದೇಶ ಇರ್ತದೆ ಬಡವರಿಗೆ? ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಲ್ಲಿಸಲ್ಲ. ನೀವು ಬಂದಂತ ಸಂದರ್ಭ ದೊಡ್ಡ ಮಟ್ಟದ ವೆಲ್ಕಮ್ ಮಾಡ್ತಾ ಇದ್ದಾರೆ, ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಜನ ಎದುರು ಅಭಿಮಾನಿಗಳು ಆತಂಕದಲ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇಲ್ಲ, ನಾವೇನು ಹೇಳಿಲ್ಲ. ಅವರ ವಾಲಂಟಿಯರ್ ಆಗಿ ಬಂದಿದ್ದಾರೆ, ಜನರ ವಾಲಂಟಿಯರ್ ಆಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಶೀರ್ವಾದ ನಮ್ಮ ಮೇಲೆ ಬಂದಿದೆ. ಅದು ಜನರ ಆಶೀರ್ವಾದ ನಮ್ಮಲ್ಲಿ ಇದೆಯಲ್ಲ. ನಾವು 136 ಜನ ಗೆದ್ದಿರೋದು. ಬಿಜೆಪಿ ಅವರು ಅಧಿಕಾರದಲ್ಲಿದ್ದು ಗೆದ್ದದ್ದು ಎಷ್ಟು? 66 ಜನ. ಈಗ ಯಾವತ್ತಾರು ಓಲಿ 2008 ಆಗ್ಬೋದು, 2018 ಮೆಜಾರಿಟಿ ಜನರಿಂದ ಮ್ಯಾಂಡೇಟ್ ತಗೊಂಡು ಗೆದ್ದಿದ್ದಾರ? ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ನಮ್ಗೆ 136 ಜನ ಕೊಟ್ಟು ನಾವು 2013ರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ, 2018ರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಅವ್ರು ಯಾವಾಗ ಗೆದ್ದಿದ್ದು? ಯಾವ್ಯಾವ ಗೆದ್ದಿದ್ದು ಅವಾಗೆಲ್ಲ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಕೇಸ್ ಎದುರಿಸ್ತಾ ಇರ್ತಾವ, ಅದಕ್ಕೆ ನಿಮ್ಮ 40 ವರ್ಷ ನಾವು ತಪ್ಪೇ ಮಾಡಿಲ್ವಲ್ರಿ. ಕೇಸ್ ಆಗ್ತಾ ಇದೆ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು. ರಾಜಕೀಯ ಕೇಸ್ ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಸಾಕಷ್ಟು ನಾಯಕರಿದ್ರು, ಯಾಕೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಕಂಡ್ರೆ ಭಯ ಅವ್ರಿಗೆ.